ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಒಂದು ತಿಂಗಳಿನಿಂದ ನೀರಿಲ್ಲ, ತೆರಿಗೆ ಮಾತ್ರ ಸರಿಯಾಗಿ ವಸೂಲಿ. ಮುನ್ಸಿಪಾಲಿಟಿಗೆ ರೊಕ್ಕ ತುಂಬಲಿಲ್ಲ, ಗರ್ಭಟ್ ಕುಡ್ಲಿಲ್ಲ, ಹೋಗಿ ಮೆಟ್ ಹರಿತಾ ಉತ್ತರ ಕೊಡಂಗಿಲ್ಲ. ಬಂದ್ರ ಸರಿಯಾಗಿ ನೀರು ಬಿಡ್ಲಿಕ್ಕೆ ನಾವೇ ಮಾನ್ಯ ಹೋಸ ಮಂದಿ ನಳಗ್ ನೀರಿನ ರೊಕ್ಕಕ್ಕೆ ಬಂದಾರ. ಸಿಂದಗಿ ನಗರಸಭೆ ವಿರುದ್ಧ ಶಿವಶಂಕರ ಬಡಾವಣೆ ನಿವಾಸಿಗಳ ಆಕ್ರೋಶ. ಏನ್ ಹಣಿಬಾರ ನಮ್ದು ಬಡ್ತಾನ್ ಸರ್. ನಾವು ಒಂದ್ ಟ್ಯಾಂಕರ್ ನೀರು ಹಾಕೊಳಕ 500 ರೂಪಾಯಿ ಬೇಕ್ರಿ. ನೀರು ಬಿಡದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ. ಮಾಡೋದ್ರಿ ಹೇಳ್ರಿ, ನಮ್ಗ ಸಾಕಾಗ್ಯದ್ರಿ. ಈಗ ಎಲ್ಲರೂ ಹೋಸ ಮಂದಿ ನಾಳೆಗೆ ಕೊಡ ತಗೊಂಡ್ ಬಂದ್ ಕಿಸಿಂದ್ರ ಅಲ್ಲೇ ಕುಂದಿರ್ತೀವ್ರಿ. ಮುನ್ಸಿಪಾಲಿಟಿನೇ ಕೀಲಿ ಹಾಕ್ತಿವ್ರಿ ನಾವು. ವಿಜಯಪುರ ಜಿಲ್ಲೆಯ ಸಿಂದಗಿ ನಗರದ ವಾರ್ಡ್ ನಂಬರ್ 6ರ ಶಿವಶಂಕರ ಬಡಾವಣೆಯಲ್ಲಿ ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದು, ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಪ್ರತಿದಿನ ಪರದಾಡುವಂತಾಗಿದ್ದು, ನಗರಸಭೆ ನಿರ್ಲಕ್ಷ್ಯ ಧೋರಣೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯವರು ಮನೆ ತೆರಿಗೆ, ನೀರಿನ ತೆರಿಗೆ ಸೇರಿದಂತೆ ವಿವಿಧ ತೆರಿಗೆಗಳನ್ನು ಸಮಯಕ್ಕೆ ಸರಿಯಾಗಿ ವಸೂಲಿ ಮಾಡುತ್ತಾರೆ. ಆದರೆ ಮೂಲಭೂತ ಸೌಕರ್ಯವಾದ ಕುಡಿಯುವ ನೀರು ಒದಗಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಪ್ರತಿದಿನ ನೀರಿಗಾಗಿ ಪರದಾಡುತ್ತಿರುವ ಮಹಿಳೆಯರು ತೆರಿಗೆ ಕಟ್ಟುವಾಗ ನಾವು ನಾಗರಿಕರು, ಆದರೆ ಸಮಸ್ಯೆ ಹೇಳಲು ಹೋದಾಗ ನಮ್ಮ ಮಾತು ಕೇಳುವವರೇ ಇಲ್ಲ. 1 ತಿಂಗಳಿನಿಂದ ನೀರಿನ ಸಮಸ್ಯೆ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಕೆಲವು ನಿವಾಸಿಗಳು ಮಾತನಾಡಿ, ನಮಗೆ ತಕ್ಷಣ ಕುಡಿಯುವ ನೀರಿನ ಸಮಸ್ಯೆ ಕಲ್ಪಿಸಬೇಕು, ಇಲ್ಲದಿದ್ದರೆ ಶಿವಶಂಕರ ಬಡಾವಣೆಯ ಎಲ್ಲಾ ನಿವಾಸಿಗಳು ಒಗ್ಗೂಡಿ ನಗರಸಭೆಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಅಬು ನ್ಯೂಸ್, ಸಿಂದಗಿ.